6ನೇ ಕ್ರಾಸ್ಗೆ ಇನ್ನೂ 8 ಸ್ಯಾಂಡ್ವಿಚ್. ಅದಕ್ಕೆ 31 ಸ್ಯಾಂಡ್ವಿಚ್ ಟೋಟಲ್ ರೆಡಿ ಮಾಡಿ. ಟೋಟಲ್ 31 ರೆಡಿ ಮಾಡಪ್ಪ ನೀನು. ಆರ್ಡರ್ ಕಳಿಸು ರೆಡಿ ಮಾಡಿ. ಹಲೋ ಶ್ರೀಮತಿ ಅವರೇ, ಏನ್ ಆಶ್ಚರ್ಯ, ನಿಮ್ ಮನೆ ಮುಂದೆ ಜನ ಪಾರ್ಸಲ್ ತಗೊಂಡು ಹೋಗ್ತಾನೆ ಇದಾರೆ. ಸಖತ್ತಾಗಿ ಲಾಭ ಆಗ್ತಾ ಇದೆ ಅನ್ಸುತ್ತೆ. ಜಯ ಅವರೇ, ನನಗಿದ ಅವಮಾನದ ವಿಷಯ. ಅಷ್ಟು ಒಳ್ಳೆ ಬಿಸ್ನೆಸ್ ನಡೀತಾ ಇರುವಾಗ ಯಾಕೆ ಅವಮಾನ? ಜಯ ಅವರೇ, ನಾವೇನು ನಮ್ ಸ್ಟೇಟಸ್ ಏನು? ರೋಡ್ ಸೈಡ್ ಅಲ್ಲಿ ಗ್ಯಾರೇಜ್ ಅಲ್ಲೆಲ್ಲ ಸ್ಯಾಂಡ್ವಿಚ್ ಸೆಂಟರ್ ಓಪನ್ ಮಾಡಕ್ಕಾಗತ್ತಾ? ಓಪನ್ ಮಾಡಿದ್ರೆ 5 ಸ್ಟಾರ್ ಹೋಟೆಲ್ ಓಪನ್ ಮಾಡ್ಬೇಕು. ಅಯ್ಯೋ, ಅದು ದುಬಾರಿ ಆಗತ್ತಲ್ಲ ಶ್ರೀಮತಿ ಅವರೇ, ಕಾಮನ್ ಮ್ಯಾನಿಗೆ ಎಟ್ಕಲ್ವಲ್ಲ. ನೋಡಿ, ಬೀದಿನಲ್ಲಿ ಗಾಡಿ ಇಟ್ಕೊಂಡು ಬದನೆಕಾಯಿ ಪಲ್ಯ ಚಪಾತಿ ಮಾರ್ತಾರೆ, ಅದು ಚೆನ್ನಾಗಿರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾವ್ ನಮ್ ಸ್ಟೇಟಸ್ ಪ್ರಕಾರ ತಿನ್ಬೇಕಲ್ವಾ? ಆಚೆ ಹೋಗಿ ನೋಡಿ ಜನ ಎಷ್ಟಿದ್ದಾರೆ ಅಂತ. ಮನೇಲಿ ಜಯ ಅವರೇ, ಇದನ್ನೆಲ್ಲ ನಾವ್ ನಿಲ್ಲಿಸ್ಬೇಕು. ನಡೀತಾ ಇರೋ ಬಿಸ್ನೆಸ್ ನಿಲ್ಸದ? ಹೌದು, ನನ್ಗೆ ಇದರಿಂದ ತುಂಬಾ ಅವಮಾನ ಆಗ್ತಾ ಇದ್ದೀರಿ, ಅದಕ್ಕೆ ನಿಲ್ಲಿಸ್ಬೇಕು. ಅಯ್ಯೋ ಪಾಪ, ಏನೋ ಬಿಸ್ನೆಸ್ ಅಂತ ಮಾಡ್ಕೊಂತ ಇದ್ದಾಳೆ, ಮಾಡ್ಕೊಳ್ಳಿ ಬಿಡಿ. ಜಯ ಅವರೇ, ನೀವು ಮನ್ಸ್ ಮಾಡಿದ್ರೆ ನಿಮ್ ಕೈಲಿ ಇದಾಗುತ್ತೆ. ಪಾಂಡವ ಸಪೋರ್ಟ್ ಇದೆಯಲ್ವಾ? ಜಯ ಅವರೇ, ನಾವು ನಾರ್ತ್ ಇಂಡಿಯಾ ಟೂರ್ ಹೋಗ್ತಾ ಇದೀವಿ. ಹೇಗೋ ನಿಮ್ ಹೆಸರು ಅದ್ರಲ್ಲಿ ಮಿಸ್ ಆಗೋಗಿದೆ. ನಿಮ್ ಹೆಸರನ್ನ ನಾನ್ ಆಡ್ ಮಾಡಿಸ್ತೀನಿ. ನೀವು ನಾನ್ ಹೇಳ್ದಾಗ ಕೇಳಿದ್ರೆ ನಿಮ್ಗೆ ಕುತುಬ್ ಮಿನಾರ್ ತೋರಿಸ್ತೀನಿ. ಸ್ಯಾಂಡ್ವಿಚ್ ಅಲ್ಲಿ ಚೀಸೇ ಕಾಣಿಸ್ತಿಲ್ಲ. ಇದೆಯಲ್ಲ ಚೀಸು, ಚಟ್ನಿ. ಇದು ರೋಸ್ಟ್ ಪಿಜ್ಜಾ ಸ್ಟೈಲ್ ಅಲ್ಲಿ ಪ್ರಿಪೇರ್ ಮಾಡಿರೋದು. ಏನಾಯ್ತು ಜಯ ಅವರೇ, ಏನಾಯ್ತು? ವಾಕರ್ಕೆ ಬರ್ತಾ ಇದೆ. ಅಲ್ಲ, ತಿನ್ನೋ ಐಟಮ್ ನ ಎಂಜಿಲ್ ಪೆನ್ ಮುಟ್ಟಿಸ್ತೀಯಲ್ಲ, ಸ್ವಲ್ಪ ಜ್ಞಾನ ಬೇಡವಾ ನಿಮ್ಗೆ? ಛೇ, ಎಷ್ಟು ಗಲೀಜು, ವೆರಿ ಅನ್ಹೈಜಿನಿಕ್ ಅಪ್ಪ. ಪೆನ್ನಿಂದ ಸ್ಯಾಂಡ್ವಿಚ್ ನ ಚುಚ್ತೀಯಲ್ಲ, ಇಂಕೋ ವಿಷ ತಾನೆ. ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ನೀನು? ಹಲೋ, ಏನಾಯ್ತು? ಯಾಕೆ ಗಲಾಟೆ? ಶ್ರೀಹರಿ ಹೋಪ್ಲೆಸ್ ಅಪ್ಪ. ಇದು ಅಲ್ಲ ಕಣೋ, ಸ್ಯಾಂಡ್ವಿಚ್ ಈ ತರ ಸರ್ವಿಸ್ ಕೊಟ್ರೆ ನಮ್ಮ ಕುಟುಂಬದ ಗೌರವ, ಮಾನ, ಮರ್ಯಾದೆ ಎಲ್ಲ ಹರಾಜಾಗೋಗುತ್ತೆ. ಅಯ್ಯೋ ಯಾಕಮ್ಮ, ಏನಾಯ್ತು ಗೊತ್ತಾ? ಓಕೆ, ಬೇರೆದ್ ಗಿವ್ ಮಾಡ್ತೀವಿ. ತಲೆ ಕೆಡ್ಸ್ಕೋಬೇಡಿ, ಕಸ್ಟಮರ್ ಇಸ್ ಅವರ್ ಗಾಡ್. ತಗೊಳ್ಳಿ ಹೊಸ ಸ್ಯಾಂಡ್ವಿಚ್. ಇಟ್ ಮಾಡಿ. ಇದನ್ನ ತಗೊಂಡೋಗ್ಬಿಡ್ಲಾ? ಅಯ್ಯೋ ಇರ್ಲಿ ಬಿಡಿ. ಇದು ತಿಂತೀರಾ? ತಿನ್ನೋಣ ಬಿಡಿ. ಏನೋ ಮಾಡ್ತಿದ್ಯಾ? ಕಸ್ಟಮರ್ ರಿವ್ಯೂಸ್ ಅಮ್ಮ. ಸ್ಮೈಲ್ ಪ್ಲೀಸ್. ನಾನು ತಿಂದಿಲ್ಲ. ಜಯ ಅವರೇ, ಹೇಗಿದೆ? ಅದ್ಭುತ. ಸ್ವೀಟು, ನೀನ್ ಮಾಡೋ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ವೇನಾ? ತಗೊಂಡ್ ಹೋದವರೆಲ್ಲ ಸಕ್ಕದಾಗಿದೆ ಅಂತ ಹೇಳ್ತಿದ್ದಾರೆ. ಹಬ್ಬದ ಸೀಸನ್ ಅಲ್ಲಿ ಸ್ಪೆಷಲ್ ಆಫರ್ ಕೊಡೋಣ. ಹಾ, ಎಕ್ಸ್ಟ್ರಾ ಚೀಸ್ ವಿತ್ ಸೇಮ್ ರೇಟ್. ಗುಡ್ ಐಡಿಯಾ. ಅಯ್ಯೋ ಅಯ್ಯಯ್ಯೋ, ಹೊಟ್ಟೆ ನೋವು. ಲೇಬರ್ ಪೇನಾ? ಸುಮ್ನಿರಮ್ಮ, ಲೇಬರ್ ಪೇನ್ ಅಂದ್ರೆ ಅರ್ಥ ಬೇರೆನೇ ಇದೆ. ಅದೇ ಬೇಬಿ ಬಾರ್ನ್ ಆಗ್ಬೇಕಾದ್ರೆ ಪೇನ್ ಆಗುತ್ತಲ್ಲ, ಅದೇ ತರ ಒದ್ದಾಡ್ತಿದ್ದಾರೆ. ನಿನ್ನೆ ಸಂಜೆ ನಿಮ್ಮ ಮನೇಲಿ ಪಿಜ್ಜಾ ಸ್ಯಾಂಡ್ವಿಚ್ ತಿಂದಲ್ಲ, ಅವಾಗಿಂದ ಹೊಟ್ಟೆಲಿ ಭಯಂಕರ ನೋವು. ಹಾಗೆಲ್ಲ ಹೇಳಕ್ ಹೋಗ್ಬೇಡಿ. ನೋಡಿ, ಸುಮಾರು ಜನ ತಿಂದಿದಾರಲ್ವಾ. ಬೇರೆಯವ್ರ ಹೊಟ್ಟೆಗಳೆಲ್ಲ ಚೆನ್ನಾಗೇ ಇದೆ. ನೀವು ನಿನ್ನೆ ರಾತ್ರಿ ಹಾಳು ಮುಳು ತಿಂದಿರ್ಬೇಕು, ಅದಕ್ಕೆ ನಿಮ್ಗೆ ಇಷ್ಟು ಹೊಟ್ಟೆ ನೋವು. ಏನ್ ಹಾಳು ಮುಳು ತಿಂದಿಲ್ಲ, ನಿನ್ನೆ ರಾತ್ರಿಯಿಂದ ಹೊಟ್ಟೆಲಿ ಟಾಮ್ ಅಂಡ್ ಜೆರಿ ಫುಟ್ಬಾಲ್ ಆಡ್ದಂಗ ಆಡ್ತಾ ಇದೆ. ಹೊಟ್ಟೆ ನೋವು. ಜಯ ಆಂಟಿ, ಅಷ್ಟೊಂದು ನೋವಿದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ನಮ್ಮನೆಗ್ ಬಂದ್ರೆ ನಾವೇನ್ ಡಾಕ್ಟರ್ಗಳ? ಇವಾಗ ಏನ್, ನಾನು ನಿಮ್ಮ ಹೊಟ್ಟೆ ಚೆಕ್ ಮಾಡ್ಲಾ? ಡಾಕ್ಟರ್ಗೆ ನಾನು ಫೋನ್ ಮಾಡ್ತೀನಿ, ತಾವೆಲ್ಲರೂ. ಅಂಡಿ ನೀರು ತೊಳಿ ನೀವು. ಡಾಕ್ಟರ್ ಆರೋಗ್ಯಪ್ಪ? ಬರ್ತಾ ಇದ್ದೀನಿ, ಬಂದ್ಬಿಟ್ಟೆ. ಯಾರು ಹೊಟ್ಟೆ ನೋವು? ಅಯ್ಯೋ, ಈ ಹೊಟ್ಟೆ ಅಲ್ಲ, ಇದು ಹೊಟ್ಟೆ ಅಲ್ವಾ? ನಿಮಗೆ ಯಾರು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದು? ಡಾಕ್ಟ್ರೇ, ಇವ್ರಿಗೆ ಹೊಟ್ಟೆ ನೋವು, ನಮ್ ಪಕ್ಕದ ಮನೆ ಜಯ ಅವ್ರಿಗೆ. ನೀವು ಡೋಂಟ್ ವರಿ, ಆ ಹೊಟ್ಟೆ ನೋವು ನನಗೆ ಬಿಟ್ಬಿಡಿ, ನಾನ್ ಸ್ಕ್ಯಾನ್ ಮಾಡ್ತೀನಿ. ಓಹೋ, ಯಾವ್ದೋ ಫಾರಿನ್ ಪಾರ್ಟಿಕಲ್ ಹೊಟ್ಟೆಗೆ ಎಂಟ್ರಿ ಕೊಟ್ಟಿದ್ಯಲ್ಲ. ಹೊಟ್ಟೆಗೆ ಏನ್ ತಿಂದ್ರಿ? ಅದೆಂತದು ಪಿಜ್ಜಾ ಸ್ಯಾಂಡ್ವಿಚ್ ಅಂತ ಚಾರು ಮಾಡ್ಕೊಟ್ಟಿದ್ಲು, ಅದು ತಿಂದ ಮೇಲೆ ಹಿಂಗಾಯ್ತು. ಡಾಕ್ಟ್ರೇ, ನಾನ್ ನಿಮ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ ಎಲ್ಲದನ್ನು.
ಹಾಗೆ ನೀವು ನೀಟಾಗಿ ಚೆನ್ನಾಗಿ ಕರೆಕ್ಟಾಗಿ ಚೆಕ್ ಮಾಡಿ ರೋಗ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಇವರು ಪಿಜ್ಜಾ ಸ್ಯಾಂಡ್ವಿಚ್ ತಿಂದಿದ್ದಾರೆ, ಡೈಜೆಸ್ಟ್ ಆಗಿಲ್ಲ, ಯಾವುದೋ ಮೂಲೆ ಹಂಗೆ ಕೂತ್ಕೊಂಡ್ಬಿಟ್ಟಿದೆ. ಏನ್ ಮಾಡೋದು? ಮೈದಾ ಪ್ರಾಬ್ಲಮ್ಮು. ಮೈದನ್ ಪ್ರಾಬ್ಲಮ್ ನಾದ್ನಿ ಪ್ರಾಬ್ಲಮ್. ಈ ತಲೆಹರಟೆ ಮುಂಡೋದಕ್ಕೆ ಲೇಡೀಸ್ ಹೊಟ್ಟೆ ಯಾವುದು, ಜೆಂಟ್ಸ್ ಹೊಟ್ಟೆ ಯಾವುದು ಒಂದು ಗೊತ್ತಾಗಲ್ಲ. ಯಾರಾದ್ರೂ ತೋರ್ಸಿದ್ರೆ ತಾನೇ ಗೊತ್ತಾಗಕ್ಕೆ. ನೋಡಿಯಮ್ಮ, ಈ ಮೈದಾ ಐಟಮ್ ಕರಗಬೇಕು ಅಂದ್ರೆ 72 ಗಂಟೆಗಳು ಬೇಕು. ಅಷ್ಟ್ರಲ್ಲಿ ಕರಗಿದ್ರೆ ಓಕೆ, ಇಲ್ಲ ಅಂದ್ರೆ ನಾನೊಂದು ಮಾತ್ರೆ ಕೊಡ್ತೀನಿ. ಅದಕ್ಕೂ ಕರಗಲಿಲ್ಲ ಅಂದ್ರೆ ಹೊಟ್ಟೆನ ತೂತು ಮಾಡಿ ವ್ಯಾಕ್ಯೂಮ್ ಕ್ಲೀನರ್ ಬಿಡಬೇಕು. ಅದೇ ಈ ಡ್ರೈನೇಜಿಗೆ ಬಿಡ್ತಾರಲ್ಲ, ಹಂಗೆ ಬಿಟ್ಟು ಹೊಟ್ಟೆಲಿರುವಂತ ಪಿಜ್ಜಾ ಬ್ರೆಡ್ ಎಲ್ಲ ಹೊರಗೆ ಹಾಕ್ಬೇಕು. ನೀವೇ ಸಕ್ ಮಾಡ್ತೀರಾ ಡಾಕ್ಟರ್? ವ್ಯಾಕ್ಯೂಮ್ ಕ್ಲೀನರ್ ಇರುತ್ತಲ್ಲಮ್ಮ. ನಾನು ಈಗಲೇ ಹೇಳ್ತಿದ್ದೀನಿ, ನನ್ನ ಹೊಟ್ಟೆ ನೋವು ಕಡಿಮೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಈ ಚಾರಿನೇ ಕಾರಣ. ನಾನು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ಕಾಂಪನ್ಸೇಷನ್ ಪೀಕಿಸ್ತೀನಿ. ಹೌದೌದು, ನಿಮಗೆ ಹೊಟ್ಟೆ ನೋವು ಬಂದಿದ್ದು ಈ ಮನೇಲೆ, ಆ ಪಿಜ್ಜಾ ಸ್ಯಾಂಡ್ವಿಚ್ ತಿಂದಿದ್ದು ಈ ಮನೇಲೆ. ನೀವು ಇಲ್ಲಿ ಆರಾಮಾಗಿ ಸುಧಾರಿಸ್ಕೊಳ್ಳಿ. ಯಾರು ಹೊಟ್ಟೆ ನೋವು ಬರ್ಸಿದ್ರೋ ಅವರೇ ನಿಮ್ಗೆ ಸೇವೆ ಮಾಡ್ತಾರೆ. ಹೊಟ್ಟೆ ಪಕ್ಕದ ಮನೆಯವ್ರದ್ದು, ನನ್ನ ಫೀಸ್ ಯಾವ ಮನೆಯವ್ರು ಕೊಡ್ತಾರೆ? ಯಾರು ಪಿಜ್ಜಾ ಸ್ಯಾಂಡ್ವಿಚ್ ತಿನ್ಸಿದ್ರೋ ಅವರೇ ಕೊಡ್ತಾರೆ. ಇನ್ನು ಈ ಜಯಮ್ನವ್ರ ಹೊಟ್ಟೆ ಆಪರೇಷನ್ ವಿಷಯಕ್ಕೆ ಬಂದ್ರೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಪ್ಪ 100 years ಡ್ಯಾಡಿ. ಹಲೋ ಅಪ್ಪ, ಹೇಗಿದೆಯೋ ಹೊಟ್ಟೆ? ನನ್ನ ಹೊಟ್ಟೆಗೆ ಏನಾಗಿಲ್ಲಪ್ಪ. ಏಯ್, ನಿನ್ನ ಹೊಟ್ಟೆ ಯಾರು ಕೇಳಿದ್ರು? ಜಯ ಹೊಟ್ಟೆ. ಅವ್ರದಾ? ಇಲ್ಲೇ ಇದ್ದಾರೆ. ಕೊಡಿ ಜಾನು ಇಲ್ಲಿ. ಹಲೋ ಮಾವ, ನಾನ್ ಮಾಡಿದ ಪಿಜ್ಜಾ ಸ್ಯಾಂಡ್ವಿಚ್ ತಿಂದು ಜಯ ಆಂಟಿಗೆ ವಿಪರೀತ ಹೊಟ್ಟೆ ನೋವು ಅಂತ. ನನಗೆ ತುಂಬಾ ಭಯ ಆಗ್ತದ. ಜಯಾಗ ನಾನು ಹೇಳ್ತೀನಿ, ಕೊಡಮ್ಮ ಫೋನು. ಆಯ್ತು. ಜಯ ಆಂಟಿ, ಮಾವ. ಹಲೋ ಮಿಸ್ಟರ್ ಪಾಂಡು, ಹೇಗಿದ್ದೀರಾ? ಸ್ಯಾಂಡ್ವಿಚ್ ತಿಂದು ನಿಮ್ಮ ಹೊಟ್ಟೆಗೆ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಕೇಳಿ ಇಲ್ಲಿ ನನ್ನ ಹೊಟ್ಟೆ ಗುಡುಗುಡು ಅಂತು. So sweet of you, Mr. ಪಾಂಡು. ನಿಮ್ಮ ಹೊಟ್ಟೆ ಫೋಟೋನ ವಾಟ್ಸಪ್ ಅಲ್ಲಿ ಕಳಿಸ್ತೀರೇನು? ಅಯ್ಯೋ, ವಾಟ್ಸಪ್ ಯಾಕೆ, ಲೈವ್ ನೋಡುವಂತೆ. ಮನೆಗೆ ಬಂದ್ಮೇಲೆ ನನ್ನ ಪರಿಸ್ಥಿತಿನ ಈ ಚಾರು ಮಾಡಿದ ಪಿಜ್ಜಾ ಸ್ಯಾಂಡ್ವಿಚ್ ತಿನ್ಬಿಟ್ಟು ನನ್ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. 3 ದಿನದಲ್ಲಿ ಇದು ವಾಸಿ ಆಗ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕಂತೆ. ಎಲ್ಲಿ ಚಾಕು ಹಾಕ್ಬಿಡ್ತಾರೋ ಅಂತ ನನಗೆ ಭಯ ಆಗಿದೆ. ಜಯ ಅವ್ರೆ, 1 ನಿಮಿಷ ಕೊಡಿ. ಯಾಕೆ ನೀವು ಮಾತಾಡಿದ್ದು? ಹುಷಾರಿಲ್ಲ ತಾನೆ ರೇ? ಅವ್ರ ಹೊಟ್ಟೆ ವಿಷಯ ಕಟ್ಕೊಂಡು ನಿಮಗೇನ್ರಿ ಆಗ್ಬೇಕು? ಇದು ಹೆಂಗಸ್ರ ವಿಷಯ. ಡಾಕ್ಟರ್ ಬಂದಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ, ಅವ್ರು ವಾಸಿ ಆಗ್ತಾರೆ. ನೀವು ಆರಾಮಾಗಿ ಬನ್ನಿ, ಆಯ್ತಾ? ಅಲ್ವೇ, ಜಯ ಹೊಟ್ಟೆ ಬೇರೆ ಅಲ್ಲ, ನಿನ್ನ ಹೊಟ್ಟೆ ಬೇರೆ ಅಲ್ಲ. ಅವ್ರ ಹೊಟ್ಟೆ ಬಗ್ಗೆನೇ ಅವಾಗಿಂದ ಮಾತಾಡ್ತಾ ಇರೋದು, ಸುಮ್ಮನಿರಿ ನೀವು. ಆಯ್ತಾಯ್ತು, ಜಯನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಈ ತರ ಸ್ಯಾಂಡ್ವಿಚ್ ಕೊಟ್ಟು ಇದೇ ತರ ಹೊಟ್ಟೆ ನೋವು ಆಯ್ತು ಅಂತಂದ್ರೆ ನನಗೆ ತುಂಬಾ ನೋವಾಗುತ್ತೆ. ಜಯ ಆಂಟಿ, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತಲ್ವಾ? ಇನ್ಮೇಲಿಂದ ನಾನು ಪಿಜ್ಜಾ ಸ್ಯಾಂಡ್ವಿಚ್ ಮಾಡಲ್ಲ. ಅಲ್ಲ, ಅಂಗಡಿನೇ ಕ್ಲೋಸ್ ಮಾಡ್ಬೇಕು. ಇಲ್ಲ ಅಂದ್ರೆ ದಿನಕ್ಕೊಂದು ಈ ತರ ಹೊಟ್ಟೆ ನೋವಿನ ಕೇಸ್ ಬರ್ತಾನೆ ಇರುತ್ತೆ. ಏನಪ್ಪ ಪಾಪು, ನಾನು ಹೇಳಿದ ಮಾತು ಕೇಳ್ತೀಯಾ ಅಥವಾ ಅವಾಗಲೇ ಕೊಟ್ಟಿಯಲ್ಲ ಎಕ್ಸ್ಪ್ಲನೇಷನ್, ಆ ತರ ಕೊಡ್ತೀಯಾ? ಸರಿ, ಅಮ್ಮಂಗೆ ಇಷ್ಟ ಇಲ್ಲ, ಇವ್ರಿಗೆ ಹೊಟ್ಟೆ ನೋವು ಬಂದಿದೆ, ಎಲ್ರಿಗೂ ತೊಂದರೆ ಆಗ್ತಿದೆ ಅಂದ್ರೆ ಅಂಗಡಿನ ಕ್ಲೋಸ್ ಮಾಡ್ಬಿಟ್ಬಿಟ್ಟು ಇನ್ನೇನ್ ಮಾಡೋದು? ಮನೆಯವ್ರ ಕಾಪರೇಷನ್ ಇಲ್ಲ ಅಂದ್ರೆ ಈ ತರ ಅಂಗಡಿ ನಡೆಸೋದ್ ಕಷ್ಟ. ಏನಪ್ಪ? ಕ್ಲೋಸ್ ಮಾಡೋಣಮ್ಮ. ಗೋ ಮಾಡಿ ಬೋರ್ಡ್ ಬ್ರಿಂಗ್ ಮಾಡ್ತೀನಿ. ಬ್ರಿಂಗ್ ಮಾಡೋದಷ್ಟೇ ಅಲ್ಲ, ಸ್ಯಾಂಡ್ವಿಚ್ ಸೆಂಟರ್ ಇಸ್ ಕ್ಲೋಸ್ ಅಂತ ದೊಡ್ಡ ಬೋರ್ಡ್ ಹಾಕ್ಬೇಕು. ರೀ, ಅಂಗಡಿ ಕ್ಲೋಸ್ ಆಗಿದೆ ಕಣ್ರಿ. ಯಾಕೆ ಅಂದ್ರೆ ಯಾರ್ದೋ ಹೊಟ್ಟೆ ನಮ್ಮ ಅಂಗಡಿಗೆ ಅಡ್ಡ ಬಂತು ರೀ. ಸುಮ್ನೆ ಕಾಲ್ ಕಟ್ ಮಾಡ್ರಿ. ಜಯ, ಜಯ, ಅಯ್ಯೋ ಜಯವ್ರೆ, ಹೊಟ್ಟೆ ನೋವು ಬಂದು ಹೊಟ್ಟೆ ಇಷ್ಟಪ್ಪ ಆಗಿದ್ಯಾ? ಅಯ್ಯೋ, ಇದು ಹೊಟ್ಟೆ ಅಲ್ಲ, ನಾನು ಹೊಟ್ಟೆ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿ, ನಿಮಗೋಸ್ಕರ ಐಸ್ ಕ್ರೀಮ್ ತಂದಿದ್ದೀನಿ. So sweet of you, Mr. ಪಾಂಡು. ತಗೊಂಡು ಶ್ರೀಮತಿಯವ್ರು ಬಂದ್ರೆ ಕಷ್ಟ, ನಾನೇ ತಿಂತೀನಿ.
ಜಯವರೇ ಹೊಟ್ಟೆ ಹೇಗಿದೆ ಇದೆ ಹಾಗಿದೆ ಈ ಐಸ್ ಕ್ರೀಮ್ ತಿಂದ್ರೆ ನಿಮ್ಗೆ ಹೊಟ್ಟೆ ತಣ್ಣಗಾಗುತ್ತೆ. ಮಿಸ್ಟರ್ ಪಾಂಡು, ಈ ಐಸ್ ಕ್ರೀಮ್ ಕೂಡ ನನ್ನನ್ನು ಸೋಕಿದ್ರೆ ನಿಮ್ ತರಾನೇ ಕರ್ಗೋಗ್ತಾ ಇದೆ. ನಮ್ಮ ಸೊಸೆ ಪಿಜ್ಜಾ ಸೆಂಟರ್ನ ಓಪನ್ ಮಾಡಿದ್ಲು. ಅಲ್ಲ, ಅದರಿಂದ ನಿಮಗೆ ಯಾಕೆ ಹೊಟ್ಟೆ ನೋವು ಬಂತು? ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ, ಎಲ್ಲ ಕಡೆ ಒಳ್ಳೆ ಒಪಿನಿಯನ್ ಇದೆ. ಆದರೆ ನಿಮಗೆ ಯಾಕೆ ಹೀಗೆ ರಿಯಾಕ್ಷನ್ ಆಯಿತು ಅದು ಗೊತ್ತಾಗ್ತಾ ಇಲ್ಲ. ಮಿಸ್ಟರ್ ಪಾಂಡು, ನಂಗೆ ಎಂಥದ್ದು ಆಗಿಲ್ಲ, ಹೊಟ್ಟೆ ನೋವು ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಈ ತರ ಆಕ್ಟ್ ಮಾಡ್ಬೇಕು ಅಂತ ನಿಮ್ ಹೆಂಡತಿ ಶ್ರೀಮತಿನೇ ಹೇಳಿದ್ದು. ಇಲ್ಲ ಅಂದ್ರೆ ನಾರ್ತ್ ಇಂಡಿಯಾ ಟೂರಿಗೆ ಬೇರೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಈಗೂ ಸಮಾಚಾರ. ನಮ್ ಸ್ಟೇಟಸ್ ಇದು ಮ್ಯಾಚ್ ಆಗೋದಿಲ್ಲ. ರಸ್ತೆ ಬದಿಲ್ ಮಾಡೋದು, ಬೀದಿಲ್ ಮಾಡೋದು, ಫುಟ್ಪಾತ್ ಹೋಟ್ಲು ಅಂತ ಅವ್ರಿಗೆ ಅವಮಾನ ಆಗುತ್ತಂತೆ. ಓ, ಸ್ಟೇಟಸ್ಸಾ? ಮೇಂಟೈನ್ ಮಾಡ್ತೀನಿ, ನಿಲ್ತೀನಿ. ಜಯವರಲ್ಲಿ ಅಯ್ಯೋ ನಿನ್ನ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಜಯ ಹೇಗಿದ್ದಾರಂತೆ? ನೀನ್ ಬಂದಿಲ್ಲಪ್ಪ, ಅವ್ರಿಗೆ ಪೂರ್ತಿ ವಾಸಿ ಆಗೋಯ್ತು. ಹೌದಾ? ಅಪ್ಪ, ನನಗೆ ಜಯ ಹೊಟ್ಟೆದೇ ಯೋಚನೆ ಆಗ್ಬಿಟ್ಟಿತ್ತು. ಏನೇ ಮತ್ತೆ ಅದೇ ಡೈಲಾಗ್ ಹೇಳ್ತಿದ್ದೀರಲ್ಲ ನೀವು? ಲೇ, ಫುಟ್ಪಾತ್ ಅಲ್ಲಿ ತಿಂಡಿ ಇಟ್ರೆ ಧೂಳು ಕಸ ಕಡ್ಡಿ ಎಲ್ಲ ಬಂದು ಬೀಳುತ್ತೆ ಕಣೆ. ಅದಕ್ಕೆ ಸ್ಟ್ರೀಟ್ ಫುಡ್ ರೆಡಿ ಮಾಡೋದನ್ನ ನಾವು ನಿಲ್ಲಿಸಬೇಕು. ನಾನು ಅದನ್ನೇ ಹೇಳ್ತಾ ಇರೋದು, ಸ್ಟ್ರೀಟ್ ಫುಡ್ ಹೈಜಿನಿಕ್ ಅಲ್ಲ ಅಂತ. ಹೌದಮ್ಮ, ಈ ಮನೆಯಲ್ಲಿ ಸ್ಟಾರ್ ಹೋಟ್ಲನ್ನ ಶುರು ಮಾಡೋಣ. ಫುಟ್ಪಾತ್ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲ ಕ್ಲೀನ್ ಆಗಿರುತ್ತೆ. ಮನೇನೆ 5 ಸ್ಟಾರ್ ಹೋಟೆಲ್ ಮಾಡ್ತೀರಾ ತಾವು? ಹಾ. ಬನ್ನಿ ಇಲ್ಲಿ ಸ್ವಲ್ಪ. ಏನೇ ಕರೆದಿದ್ದು? ನಾನು ಬಾಲ್ಕನಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಓ, ಈ ಮನೆನ ಸ್ಟಾರ್ ಹೋಟ್ಲು ಮಾಡೋಣ ಅಂತ ಹೇಳಿದ್ದ? ಅದಲ್ಲ, ನೀವು ಜಯ ಹತ್ರ ಲೆಲ್ಲೆಲ್ಲೇ ಬೆಲ್ಲೆಲ್ಲೇ ಓಡ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಿದ್ನ. ಮತ್ತೆ ನೀನು ಆ ಜಯಂಕಲ್ಲಿ ಹೊಟ್ಟೆ ನೋವು ಅಂತ ನಾಟಕ ಮಾಡ್ತಿದ್ದು? ನನ್ನ ನಾಟಕ ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳಕ್ ನೀವ್ ಯಾರ್ರಿ? ನಾನ್ ಆಡ್ಸಿದ್ ನಾಟಕನ ನೀವ್ ಯಾಕೆ ಬಯಲ್ ಮಾಡಿದ್ರಿ ಎಲ್ಲಾರ ಮುಂದೆ? ಅವ್ರೆಲ್ಲರ ಮುಂದೆ ನನ್ ಮಾನ ತೆಗಿತೀರಾ? ನಿಮ್ಮನ್ನ ನಾನೇ ಸ್ಯಾಂಡ್ವಿಚ್ ಆದೆ.